ಮೈ ಫಾದರ್ ಈಸ್ ಸ್ಟ್ರೇಂಜ್ ನಾಟಕದ 2ನೇ ಭಾಗ. ಗೆಳೆಯರೇ, ಕಳೆದ ಸಂಚಿಕೆಯಲ್ಲಿ ಜೋಯಿಗೆ ತನ್ನ ತಂದೆಯ ಹೆಸರು ಬೈನಾವೋ ಅಂತ ಗೊತ್ತಾಗಿದ್ದನ್ನ ನೋಡಿದ್ವಿ. ಜೋಯಿ ಹತ್ತಿರ ತನ್ನ ತಂದೆಯ ಹೆಸರಿರೋ ಒಂದು ಹಳೆಯ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇರುತ್ತೆ. ಅದರಲ್ಲಿ 3 ಜನರಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಸಂಚಿಕೆಯ ಆರಂಭದಲ್ಲಿ ಜೋಯಿ ಕನ್ನಡಿ ಮುಂದೆ ನಿಂತು ತನ್ನ ರೂಪಕ್ಕೆ ತಾನೇ ಕಾಂಪ್ಲಿಮೆಂಟ್ ಕೊಟ್ಟುಕೊಳ್ಳುತ್ತಾನೆ. ಆಮೇಲೆ ಯಾರಿಗೋ ಕರೆ ಮಾಡಿ, ನನಗಾಗಿ ಆ ವ್ಯಕ್ತಿಯನ್ನು ಹುಡುಕಿಕೊಡಬಲ್ಲೆಯಾ? ನನಗೆ ಅವರ ವಿಳಾಸ ಮತ್ತು ಅವರ ಎಲ್ಲಾ ವಿವರಗಳು ಬೇಕು ಎನ್ನುತ್ತಾನೆ. ನಂತರ ಕಾಲ್ ಕಟ್ ಮಾಡಿ ತನ್ನ ಆಮೆಗೆ ಆಹಾರ ಹಾಕುತ್ತಾ, ನನ್ನ ಅಪ್ಪನನ್ನು ಭೇಟಿಯಾದಾಗ ತಿಳಿಯುತ್ತದೆ ತಂದೆಯ ಪ್ರೀತಿ ಎಂದರೆ ಏನೆಂದು ಎನ್ನುತ್ತಾನೆ. ತಕ್ಷಣ ಮನಸ್ಸಿನಲ್ಲೇ ಅಪ್ಪನನ್ನು ಭೇಟಿಯಾಗಲು ಬರಿಗೈಯಲ್ಲಿ ಹೋಗಲು ಸಾಧ್ಯವಿಲ್ಲ, ಅವರಿಗೆ ಏನಾದರೂ ಉಡುಗೊರೆ ತಗೋಬೇಕು. ಏನು ತಗೊಳ್ಳಲಿ? ಬಟ್ಟೆ ತಗೊಳ್ಳೋಣ ಅಂದರೆ ಸೈಜ್ ಗೊತ್ತಿಲ್ಲ. ಆಲ್ಕೋಹಾಲ್ ತಗೊಳ್ಳೋಣವೇ? ಒಂದು ಒಳ್ಳೆಯ ಐಡಿಯಾ ಬಂತು, ಪಪ್ಪಾಗೆ ಲಿಕ್ಕರ್ ಆರ್ಡರ್ ಮಾಡುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಮತ್ತೊಂದೆಡೆ ಮಿಯಾ ತನ್ನ ಆಫೀಸ್ಗೆ ಮೊದಲ ದಿನ ಹೋಗುತ್ತಾಳೆ. ಖುಷಿಯಿಂದ ತನ್ನ ನೇಮ್ ಟ್ಯಾಗ್ಗೆ ಮುತ್ತಿಟ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡುತ್ತಾಳೆ. ಇನ್ನೊಂದೆಡೆ ಜೋಯಿ ತನ್ನ ಮ್ಯಾನೇಜರ್ ಜೊತೆ ಇರುತ್ತಾನೆ. ಹೇ ಮ್ಯಾನ್, ದಯವಿಟ್ಟು ಡೈರೆಕ್ಟರ್ ಜೊತೆ ಮಾತನಾಡು, ನನಗೆ ಇನ್ನೊಂದು ಅವಕಾಶ ಕೊಡಿ. ಈ ಬಾರಿ ನಾನು ಭಾವನಾತ್ಮಕವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ. ಮ್ಯಾನೇಜರ್ ಒಪ್ಪಿಕೊಳ್ಳುತ್ತಾನೆ. ನಂತರ ಜೋಯಿ ಲಿಫ್ಟ್ ಕಡೆ ಹೋಗುತ್ತಾನೆ. ಮಿಯಾ ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬರುತ್ತಾಳೆ. ಆದರೆ ಮಿಯಾಗೆ ತನಗಿಂತ ಮುಂಚೆ ಕ್ಲಾಸ್ಮೇಟ್ ಆಗಿದ್ದು ಈಗ ಮ್ಯಾನೇಜರ್ ಆಗಿರುವ ಯು ಕಾಣಿಸುತ್ತಾಳೆ. ಮಿಯಾಗೆ ಸ್ವಲ್ಪ ಭಯ ಮತ್ತು ಅಸೂಯೆಯಾಗುತ್ತದೆ. ಆ ಗಡಿಬಿಡಿಯಲ್ಲಿ ಮಿಯಾ ಜೋಯಿ ಶರ್ಟ್ ಹಿಡಿದು ಅವನ ಹಿಂದೆ ಅಡಗಿಕೊಳ್ಳುತ್ತಾಳೆ. ಜೋಯಿಗೆ ಮಿಯಾ ಏನು ಮಾಡುತ್ತಿದ್ದಾಳೆ ಎಂದು ಆಶ್ಚರ್ಯವಾಗುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಜೋಯಿ ಶರ್ಟ್ ಹರಿದು ಹೋಗುತ್ತದೆ. ಇದರ ನಂತರ ಮಿಯಾ ಅವನಿಗೆ ಹಲವು ಬಾರಿ ಕ್ಷಮೆ ಕೇಳುತ್ತಾಳೆ. ಆದರೆ ಜೋಯಿ, ನೀನು ಹುಚ್ಚಿಯಾ ಎನ್ನುತ್ತಾನೆ. ಆಮೇಲೆ ಶರ್ಟ್ ಹರಿದಿದ್ದಕ್ಕೆ ಹಣ ವಸೂಲಿ ಮಾಡಲು ಮಿಯಾ ಫೋಟೋ ಮತ್ತು ಐಡಿ ಕಾರ್ಡ್ ಅನ್ನು ತನ್ನ ಫೋನ್ನಲ್ಲಿ ತೆಗೆದುಕೊಳ್ಳುತ್ತಾನೆ. ಇತ್ತ ಪ್ರಾತಃ ಉಪಹಾರದ ಸಮಯದಲ್ಲಿ ನೀನಾ, ಮಿಯಾ ಮತ್ತು ಹಾನಾ ಎಲ್ಲರ ಅಮ್ಮ ಮನೆ ಮಾಲೀಕರಾದ ಬಿಯಾಗೆ ಕರೆ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಲ್ಯಾಂಡ್ಲೇಡಿ ಬಿಯಾ ಕಾಲ್ ಸ್ವೀಕರಿಸದೆ ಇಗ್ನೋರ್ ಮಾಡುತ್ತಿರುತ್ತಾರೆ. ಆಗ ಅಮ್ಮ ತನ್ನ ಮಕ್ಕಳಿಗೆ ವಿಷಯ ತಿಳಿಸುತ್ತಾಳೆ. ಹೊಸ ಮನೆ ಮಾಲೀಕರು ದಿಢೀರನೆ ಬಾಡಿಗೆಯನ್ನು $500 ಹೆಚ್ಚಿಸಿದ್ದಾರೆ. ನಮ್ಮ ಹತ್ತಿರ ಅಷ್ಟೊಂದು ಹಣವಿಲ್ಲ, ಆದ್ದರಿಂದ ಈ ತಿಂಗಳ ಬಾಡಿಗೆಗೆ ಸ್ವಲ್ಪ ಕಾಲಾವಕಾಶ ಕೇಳುತ್ತಿದ್ದೇವೆ. ಆದರೆ ಆಕೆ ಫೋನ್ ತೆಗೆಯುತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಬಾಡಿಗೆ ನೀಡದಿದ್ದರೆ ರೆಸ್ಟೋರೆಂಟ್ ಮುಚ್ಚಬೇಕಾಗುತ್ತದೆ. ಆಗ ಬೈನ್ ನೀನಾಗೆ, ಚಿಂತಿಸಬೇಡ, ನಾನು ಏಜೆಂಟ್ ಜೊತೆ ಮತ್ತೆ ಮಾತನಾಡುತ್ತೇನೆ ಎನ್ನುತ್ತಾನೆ. ಮುಂದೆ ಕ್ರಿಸ್ ತೀವ್ರ ಆತಂಕದಲ್ಲಿದ್ದು ತನ್ನ ಎಂಟರ್ಟೈನ್ಮೆಂಟ್ ಟುಡೇ ಶೋದ ರೇಟಿಂಗ್ಸ್ ನೋಡುತ್ತಾನೆ. ರೇಟಿಂಗ್ಸ್ ಬರೀ 2.9 ಇರುತ್ತದೆ. ಇದು ತುಂಬಾ ಕಡಿಮೆ. ಇದರಿಂದ ಚೀಫ್ ಕೋಪಗೊಂಡು, ನೋಡು ಕ್ರಿಸ್, ನಿನಗೆ ಏನು ಮಾಡಲು ಸಾಧ್ಯವಾಗದಿದ್ದರೆ ಪ್ರೇಕ್ಷಕರಿಗೆ ಏನು ಇಷ್ಟವೋ ಅದನ್ನೇ ಮಾಡು. ಲವ್ ಅಂಡ್ ಬ್ಯಾಟಲ್ ಫೀಲ್ಡ್ ರೀತಿಯ ಶೋ ಮಾಡು. ಆ ಲಾಯರ್ ಹುಡುಗಿಯನ್ನು ಇಲ್ಲಿಗೆ ಕರೆಸು. ಕಳೆದ ಶೋನಲ್ಲಿ ಟಾಮ್ ಅಂಡ್ ಜೆರಿಯಂತೆ ಜಗಳವಾಡಿದಂತೆ ಇಲ್ಲೂ ಜಗಳವಾಡಿ ರೇಟಿಂಗ್ಸ್ ಹೆಚ್ಚಿಸಿ ಎಂದು ಹೇಳುತ್ತಾನೆ. ಕಂಪನಿಗಾಗಿ ಇದನ್ನು ಮಾಡಲೇಬೇಕು ಎನ್ನುತ್ತಾನೆ. ಆ ಲಾಯರ್ ಹುಡುಗಿಯ ಹೆಸರು ಹಾನಾ. ಕ್ರಿಸ್ ಒಪ್ಪಿಕೊಳ್ಳುತ್ತಾನೆ. ಇನ್ನೊಂದೆಡೆ ಹಾನಾಗೆ ಇಡೀ ದಿನ ಕೆಟ್ಟದಾಗಿರುತ್ತದೆ. ಕೋರ್ಟ್ನಲ್ಲಿ ಕೇಸ್ ಸೋತು ಆಫೀಸ್ಗೆ ಹಿಂದಿರುಗುತ್ತಾಳೆ. ಟೆನ್ಷನ್ನಲ್ಲಿ ಅಡುಗೆ ಮನೆಯಲ್ಲಿ ಮೊಟ್ಟೆ ಕುದಿಸಿ ತಲೆಬಿಸಿ ಕಡಿಮೆ ಮಾಡಿಕೊಳ್ಳಲು ಯತ್ನಿಸುತ್ತಾಳೆ. ಆದರೆ ಆಫೀಸ್ಗೆ ಹೋದಾಗ ಒಬ್ಬ ಕ್ಲೈಂಟ್ ಕಾಯುತ್ತಿರುತ್ತಾನೆ. ಆ ಕ್ಲೈಂಟ್ ಬೇರ್ಯಾರೂ ಅಲ್ಲ, ಕ್ರಿಸ್. ಹಾನಾ, ನಿನಗೆ ಹುಚ್ಚ ಎನ್ನಲು ಕ್ರಿಸ್, ಹುಚ್ಚು ಅಂದರೆ ಏನೆಂದು ತಿಳಿಯುತ್ತೆ? ನಾನು ಹಣ ಕೊಟ್ಟು ಕಾನೂನು ಸಲಹೆಗಾಗಿ ಬಂದಿದ್ದೇನೆ. ನಮ್ಮ ಬ್ರೇಕಪ್ಗೆ ಕಾರಣ ತಿಳಿಸು ಮತ್ತು ನನಗೆ ಕ್ಷಮೆ ಕೇಳು ಎನ್ನುತ್ತಾನೆ. ಹಾನಾ ಈಗಾಗಲೇ ಕೋಪದಲ್ಲಿದ್ದ ಕಾರಣ ಬಾಗಿಲು ಮುಚ್ಚಿ ತನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ಕ್ರಿಸ್ ಮೇಲೆ ತೂರಿ ಎಸೆಯುತ್ತಾಳೆ. ಕ್ರಿಸ್ ತನ್ನ ಜೀವ ಉಳಿಸಿಕೊಳ್ಳಲು, ಬಹುಶಃ ನಿನಗೆ ಬ್ರೇಕಪ್ ಕಾರಣ ನೆನಪಿಲ್ಲ, ಏಕೆಂದರೆ ನೀನು ಇಂದಿಗೂ ನನ್ನನ್ನು ಪ್ರೀತಿಸುತ್ತಿದ್ದೀಯಾ, ಹೌದಲ್ಲವೇ? ನನ್ನನ್ನು ನೋಡುತ್ತಿರಲು ಬಯಸುತ್ತೀಯಾ ಅಲ್ವಾ ಹಾನಾ ಎನ್ನುತ್ತಾನೆ. ಇದನ್ನು ಕೇಳಿ ಹಾನಾಗೆ ಇವನಿಗೆ ನಿಜವಾಗಿಯೂ ತಲೆ ಕೆಟ್ಟಿದೆಯಾ ಎನಿಸುತ್ತದೆ. ಹಾನಾ ಅವನ ಜುಟ್ಟು ಹಿಡಿದು ಎಳೆಯುತ್ತಾಳೆ. ಕ್ರಿಸ್ ಕೂಡ ಹಾನಾ ಕೂದಲು ಹಿಡಿದು ಎಳೆಯುತ್ತಾನೆ. ಇಬ್ಬರ ನಡುವೆ ದೊಡ್ಡ ಜಗಳವೇ ನಡೆಯುತ್ತದೆ. ಕ್ರಿಸ್ ಹಾನಾನನ್ನು ಗೋಡೆಗೆ ತಳ್ಳಿ, ನೀನು ಕುಡಿದಿದ್ದೀಯಾ ಎಂದು ಕೇಳುತ್ತಾನೆ. ಹಾನಾ ನೇರವಾಗಿ, ಹೌದು, ಕುಡಿದಿದ್ದೇನೆ ಎನ್ನುತ್ತಾಳೆ. ಆಗ ಕ್ರಿಸ್ ಫ್ಲರ್ಟ್ ಮಾಡುತ್ತಾ, ಹೇ, ನೀನು ತುಂಬಾ ಸೆಕ್ಸಿಯಾಗಿ ಕಾಣಿಸುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಗೆಳೆಯರೇ, ಅವರಿಬ್ಬರು ಒಬ್ಬರಿಗೊಬ್ಬರು ಮುತ್ತಿಡುತ್ತಾರೆ. ಮುತ್ತಿಡುತ್ತಾ ಇಬ್ಬರು ಶಮನವಾಗದ ಕಾಮದ ಆವೇಶಕ್ಕೆ ಒಳಗಾಗುತ್ತಾರೆ. ಆಮೇಲೆ ಪ್ರೇಮಿಗಳ ಜಗಳ ಪ್ರೀತಿಯಾಗಿ ಬದಲಾಗುತ್ತದೆ. ಮರುದಿನ ಬೆಳಿಗ್ಗೆ ಹಾನಾಗೆ ಅಮ್ಮ ನೀನಾರಿಂದ ಕರೆ ಬರುತ್ತದೆ.
ಆಗ ಹಾನಾಗೆ ನಿನ್ನೆ ರಾತ್ರಿ ನಡೆದ ಘಟನೆಯ ಅರಿವಾಗುತ್ತದೆ, ಏಕೆಂದರೆ ಕ್ರಿಸ್ ಮತ್ತು ಹಾನಾ ಇಬ್ಬರು ಬೆತ್ತಲೆಯಾಗಿ ಒಂದೇ ಹಾಸಿಗೆಯ ಮೇಲಿರುತ್ತಾರೆ. ಅಮ್ಮ, ನಿನ್ನೆ ರಾತ್ರಿ ಆಫೀಸ್ ತಡವಾಯಿತು ಅಂದೆಯಲ್ಲ, ಏನದು ತಡವಾದ ಡ್ಯೂಟಿ ಎಂದು ಕೇಳುತ್ತಾಳೆ. ಹಾನಾ ಗಾಬರಿಯಿಂದ ನಾನು ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಇಡುತ್ತಾಳೆ. ಇನ್ನೊಂದೆಡೆ ಕ್ರಿಸ್ ಹಾಸಿಗೆಯಲ್ಲಿ ಮಲಗಿ ತನ್ನ ದಿನವೇ ಸಾರ್ಥಕವಾಯಿತೆಂಬಂತೆ ತುಂಬಾ ಖುಷಿಯಾಗಿರುತ್ತಾನೆ. ಮುಂದೆ ಬೈನ್ ತನ್ನ ಗೆಳೆಯನ ಸಮಾಧಿಯ ಹತ್ತಿರ ಇರುತ್ತಾನೆ. ಹೆಂಡತಿ ನೀನಾ ಅವನ ಜೊತೆ ಹೋಗಿರುತ್ತಾಳೆ. ಇನ್ನೊಂದೆಡೆ ರೇಹಾಗೆ ಫಿಟ್ನೆಸ್ ಕ್ಲಾಸ್ಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಕೆಲಸದಲ್ಲಿ ತೊಂದರೆ ಎದುರಾಗುತ್ತದೆ. ಟೀಮ್ ಲೀಡರ್ ನೇರವಾಗಿ, ರೇಹಾ, ನಿನ್ನ ಕೆಲಸ ಸುಧಾರಿಸದಿದ್ದರೆ ಕೆಲಸ ಹೋಗುತ್ತದೆ, ಮತ್ತೆ ಎಲ್ಲಿಯೂ ಕೆಲಸ ಸಿಗುವುದಿಲ್ಲ ಎಂದು ಎಚ್ಚರಿಕೆ ನೀಡುತ್ತಾನೆ. ಇಷ್ಟೊಂದು ಟೆನ್ಷನ್ ನಡುವೆ ಶೋಯಲ್ ಎಂಬ ಹೊಸ ಹ್ಯಾಂಡ್ಸಮ್ ಯೂತ್ ಸಾಕರ್ ಕೋಚ್ ಜಾಯಿನ್ ಆಗುತ್ತಾನೆ. ಕೋಚ್ ಅವನನ್ನು ಪರಿಚಯಿಸಿದಾಗ ಇಡೀ ಸಿಬ್ಬಂದಿಯಲ್ಲಿ ಉತ್ಸಾಹ ಮೂಡುತ್ತದೆ. ಹುಡುಗಿಯರು ತಮಾಷೆ ಮಾಡುತ್ತಾ ಅವನನ್ನು ಸ್ವಾಗತಿಸುತ್ತಾರೆ, ಆದರೆ ರೇಹಾಗೆ ಕೆಲಸ ಹೋಗುವ ಭಯವಿರುವುದರಿಂದ ಹೆಚ್ಚಿನ ಆಸಕ್ತಿ ತೋರಿಸುವುದಿಲ್ಲ. ರೇಹಾ ಮನೆಗೆ ಬಂದಾಗ ಡೆಲಿವರಿ ಬಾಯ್ ಪಾರ್ಸೆಲ್ ತರುತ್ತಾನೆ. ಆಕೆ ಖುಷಿಯಿಂದ ತನಗೆ ಬಂದ ಹೊಸ ಹೆಡ್ಫೋನ್ಸ್ ಬಾಕ್ಸ್ ಓಪನ್ ಮಾಡುತ್ತಾಳೆ. ಆದರೆ ಅಲ್ಲಿ ಜೆ ಹೆಸರಿಗೆ ಚಾಕೊಲೇಟ್ ಕಂಪನಿಯಿಂದ ಬಂದಿದ್ದ ಮತ್ತೊಂದು ಬಾಕ್ಸ್ ಕಾಣಿಸುತ್ತದೆ. ರೇಹಾ ಅದನ್ನು ಜೆ ರೂಮ್ಗೆ ತಗೊಂಡು ಹೋಗುತ್ತಾಳೆ. ಜೆ ಮನಸ್ಸಿಲ್ಲದೆ ಓದುತ್ತಾ ತನ್ನ ಗರ್ಲ್ಫ್ರೆಂಡ್ ಯು ಮೆಸೇಜ್ಗಾಗಿ ಕಾಯುತ್ತಿರುತ್ತಾನೆ. ಯು ಕಡೆಯಿಂದ ಮೆಸೇಜ್ ಬಂದ ತಕ್ಷಣ ಅವನಿಗೆ ಅತ್ಯಂತ ಖುಷಿಯಾಗುತ್ತದೆ. ನನಗಾಗಿ ಟೆನ್ಷನ್ ತಗೋತಿದ್ದೀಯಾ? ಸಾರಿ, ತುಂಬಾ ಬ್ಯುಸಿ ಇದ್ದ ಕಾರಣ ಮೆಸೇಜ್ ಮಾಡಲು ಆಗಲಿಲ್ಲ. ಕೈಯಿಂದ ಊಟ ಮಾಡುವುದು ಎಷ್ಟು ರುಚಿ ಅಂತ ನೆನಪಾಗುತ್ತಿದೆ ಎಂದು ಮೆಸೇಜ್ನಲ್ಲಿರುತ್ತದೆ. ಅಷ್ಟರಲ್ಲಿ ರೇಹಾ ಬಂದು, ಓದುತ್ತಿದ್ದೀಯೋ ಅಥವಾ ಚಾಕೊಲೇಟ್ ಮಾಡುವುದನ್ನು ಕಲಿಯುತ್ತಿದ್ದೀಯೋ ಎಂದು ಕೇಳುತ್ತಾಳೆ. ಜೆ ಮುಜುಗರಪಟ್ಟು, ತಪ್ಪಾಗಿ ಆರ್ಡರ್ ಮಾಡಿದೆ ಎಂದು ಹೇಳಿ ಬಾತ್ರೂಮ್ ನೆಪದಲ್ಲಿ ಹೊರಡುತ್ತಾನೆ. ರೇಹಾ ಅವನ ಫೋನ್ ಚೆಕ್ ಮಾಡಿದಾಗ ಹಾರ್ಟ್ ಸಿಂಬಲ್ ಇರೋ ಮೆಸೇಜ್ ಕಾಣಿಸುತ್ತದೆ. ಓಹೋ, ಈ ಚಾಕೊಲೇಟ್ ಮಾಡುವುದು ಹುಡುಗಿಯ ಮೇಟರ್, ಇವನಿಗೆ ಗರ್ಲ್ಫ್ರೆಂಡ್ ಇಟ್ಟುಕೊಳ್ಳಲು ಎಷ್ಟು ಧೈರ್ಯ ಎಂದು ರೇಹಾ ಸತ್ಯವೇನು ಎಂದು ತಿಳಿಯಲು ನಿರ್ಧರಿಸುತ್ತಾಳೆ. ಬೈನ್ ನೀನಾಗೆ ಮನೆ ಮಾಲೀಕರಾದ ಬಿಯಾಗೆ ಕರೆ ಮಾಡಿ ಅವರ ಷರತ್ತುಗಳಿಗೆ ಒಪ್ಪಿಕೊಳ್ಳುವುದಾಗಿ ತಿಳಿಸಲು ಹೇಳುತ್ತಾನೆ. ನೀನಾ ಪದೇ ಪದೇ ಕರೆ ಮಾಡಿದರೂ ಲ್ಯಾಂಡ್ಲೇಡಿ ಬಿಯಾ ಫೋನ್ ಸ್ವೀಕರಿಸುವುದಿಲ್ಲ. ಇತ್ತ ಇಂಟರ್ನ್ಶಿಪ್ನಲ್ಲಿರೋ ಮಿಯಾಗೆ ಜೋಯಿ ಅಸಿಸ್ಟೆಂಟ್ ಕೆಲಸ ಸಿಗುತ್ತದೆ. ಆಕೆ ಜೋಯಿ ಬಗ್ಗೆ ರಿಸರ್ಚ್ ಮಾಡಿದಾಗ ಅವನು ಹಿಂದೆ ಸಿಂಗರ್ ಆಗಿದ್ದ ವಿಷಯ ತಿಳಿಯುತ್ತದೆ. ಮಿಯಾ ದೊಡ್ಡ ಬ್ಯಾಗ್ ಹಿಡಿದುಕೊಂಡು ಜೋಯಿ ಎಲ್ಲಿದ್ದಾನೆ ಎಂದು ಹುಡುಕುತ್ತಾಳೆ. ಇಬ್ಬರೂ ಸಿಕ್ಕಾಗ ಅವರಿಗೆ ಲಿಫ್ಟ್ನಲ್ಲಿ ನಡೆದ ಶರ್ಟ್ ಘಟನೆ ನೆನಪಾಗುತ್ತದೆ. ಮಿಯಾ ಹೆದರುತ್ತಲೇ ತನ್ನ ಪರಿಚಯ ಮಾಡಿಕೊಳ್ಳಲು ಯತ್ನಿಸುತ್ತಾಳೆ, ಆದರೆ ಜೋಯಿ ಇವಳನ್ನು ವಾಪಸ್ ಕಳುಹಿಸಿ ಎನ್ನುತ್ತಾನೆ. ಅಷ್ಟರಲ್ಲಿ ಸ್ಟೈಲಿಸ್ಟ್ ಓಡಿಬಂದು ಜೋಯಿಯ ಇಂಟರ್ವ್ಯೂ ಬಟ್ಟೆಗಳು ಬಿಟ್ಟು ಹೋಗಿವೆ ಎಂದು ಹೇಳಿದಾಗ ಮಿಯಾಳನ್ನು ಬಟ್ಟೆ ತರಲು ಕಳುಹಿಸುತ್ತಾರೆ. ಲಾಬಿಯಲ್ಲಿ ಯು ಹತ್ತಿರ ಜೋಯಿಯ ಬ್ಯಾಗ್ ಇರುವುದನ್ನು ಮಿಯಾ ನೋಡುತ್ತಾಳೆ. ಮಿಯಾ ಹತ್ತಿರ ಬಂದಾಗ ಯು ಬೈಯುತ್ತಾ, ಅತ್ಯಂತ ಮುಖ್ಯವಾದದ್ದನ್ನೇ ಹೇಗೆ ಮರೆತೆ? ನಾವು ಮುಂಚೆಯೇ ಭೇಟಿಯಾಗಿದ್ದೇವೆಯೇ ಎಂದು ಗಡುಸಾಗಿ ಕೇಳುತ್ತಾಳೆ. ಮಿಯಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಸುಮ್ಮನಿರುತ್ತಾಳೆ. ಯು ಬ್ಯಾಗನ್ನು ಮಿಯಾ ಕೈಗೆ ಕೊಟ್ಟು, ಈ ಬ್ಯಾಗ್ ನಿನ್ನ ತಿಂಗಳ ಸಂಬಳಕ್ಕಿಂತ ದುಬಾರಿ, ಜೋಪಾನವಾಗಿಡು ಎನ್ನುತ್ತಾಳೆ. ಮುಂದೆ ಕ್ರಿಸ್ ಆಫೀಸ್ನಲ್ಲಿ ಕುಳಿತು ನಿನ್ನೆ ರಾತ್ರಿ ಹಾನಾ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡು ನಗೆ ತಡೆದುಕೊಳ್ಳಲಾಗದೆ ಫೋನ್ ನೋಡುತ್ತಿರುತ್ತಾನೆ. ಈಗ ಕರೆ ಮಾಡಿದರೆ ಹಾನಾ ಫೋನ್ ತೆಗೆಯುತ್ತಾಳ ಎಂದು ಯೋಚಿಸುತ್ತಾನೆ. ಇತ್ತ ಹಾನಾ ಕೂಡ ಕ್ರಿಸ್ ಏಕೆ ಇನ್ನೂ ಕರೆ ಮಾಡಿಲ್ಲ ಎಂದು ಫೋನ್ ನೋಡುತ್ತಿರುತ್ತಾಳೆ. ಅಷ್ಟರಲ್ಲಿ ಪ್ರೊಡ್ಯೂಸರ್ ಕರೆ ಮಾಡಿ, ಮತ್ತೆ ಲವ್ ಅಂಡ್ ಬ್ಯಾಟಲ್ ಫೀಲ್ಡ್ ಶೋನಲ್ಲಿ ಕೆಲಸ ಮಾಡುತ್ತೀಯಾ? ಸಾರ್ವಜನಿಕವಾಗಿ ಟಾಮ್ ಅಂಡ್ ಜೆರಿಯಂತೆ ಜಗಳವಾಡಲು ಸಾಧ್ಯವೇ ಎಂದು ಕೇಳುತ್ತಾನೆ. ಜನರಿಗೆ ಅದು ತುಂಬಾ ಇಷ್ಟವಾಗಿದ್ದರಿಂದ ಆಕೆ ಒಪ್ಪಿಕೊಳ್ಳುತ್ತಾಳೆ. ಮತ್ತೊಂದೆಡೆ ಲ್ಯಾಂಡ್ಲೇಡಿ ಬಿಯಾ ತನ್ನ ಮಗ ಕ್ರಿಸ್ಗೆ ಬ್ಲೈಂಡ್ ಡೇಟ್ ಮದುವೆಗಾಗಿ ಹುಡುಗಿ ನೋಡುವುದು ಫಿಕ್ಸ್ ಮಾಡಲು ಬ್ಯುಸಿಯಾಗಿರುತ್ತಾಳೆ. ಇದನ್ನು ನೋಡಿ ಆಕೆಯ ಗಂಡ ಕಿರಿಕಿರಿಗೊಂಡು, ಸಾಕು ನಿಲ್ಲಿಸು, ಕ್ರಿಸ್ ತನಗೆ ಇಷ್ಟವಾದ ಹುಡುಗಿಯನ್ನೇ ಮದುವೆಯಾಗಲಿ ಎನ್ನುತ್ತಾನೆ. ಅಷ್ಟರಲ್ಲಿ ಬಿಯಾಗೆ ನೀನಾರ ಕರೆ ಬರುತ್ತದೆ. ನೀನಾ ಸಿಗಲು ಕೇಳಿಕೊಂಡಾಗ ಬಿಯಾ ಅತ್ಯಂತ ಗಡುಸಾದ ಧ್ವನಿಯಲ್ಲಿ, ನನಗೆ ನಿಮ್ಮ ಜೊತೆ ಮಾತನಾಡಲು ಸಮಯವಿಲ್ಲ ಎನ್ನುತ್ತಾಳೆ. ಆದರೆ ನೀನಾ ತುಂಬಾ ವಿನಂತಿಸಿಕೊಂಡಾಗ, ಸರಿ, ನಾನು ಬರ್ತೀನಿ, ಬಂದು ಭೇಟಿಯಾಗು ಎನ್ನುತ್ತಾಳೆ. ಆಗ ನೀನಾ ತನ್ನ ಮಗಳು ಹಾನಾಗೆ ಕರೆ ಮಾಡಿ, ಮಗಳೇ, ನೀನು ಈಗ ಬರಲು ಸಾಧ್ಯವೇ ಎಂದು ಕೇಳುತ್ತಾಳೆ. ಆದರೆ ಹಾನಾ, ಅಮ್ಮ, ಮಾತುಕತೆ ಸರಿಹೋಗದಿದ್ದರೆ ಆಮೇಲೆ ನಾನು ಮಾತನಾಡುತ್ತೇನೆ ಎಂದು ನಿರಾಕರಿಸುತ್ತಾಳೆ. ಅದಕ್ಕೆ ನೀನಾ ಖುಷಿಯಿಂದ, ಲಾಯರ್ ಮಗಳಿದ್ದರೆ ಈ ಅನುಕೂಲಗಳಿರುತ್ತವೆ ಎನ್ನುತ್ತಾಳೆ. ಇತ್ತ ಜೆ ತನ್ನ ಗರ್ಲ್ಫ್ರೆಂಡ್ಗೆ ಅಡುಗೆ ಮಾಡಲು ಪ್ಲಾನ್ ಮಾಡಿ ಮನೆಯಲ್ಲಿದ್ದ ಫ್ರಿಡ್ಜ್ನಿಂದ ಕೆಲವು ಫ್ಯಾನ್ಸಿ ಸಾಮಗ್ರಿಗಳು, ವೈನ್ ಮತ್ತು ಇತರ ವಸ್ತುಗಳನ್ನು ಕದಿಯುತ್ತಾನೆ. ಜೊತೆಗೆ ಮಾರುಕಟ್ಟೆಗೆ ಹೋಗಿ ಆಹಾರ ಪದಾರ್ಥಗಳನ್ನು ಖರೀದಿಸಿ ಯು ಮನೆಗೆ ತಲುಪುತ್ತಾನೆ.
ಅಲ್ಲಿ ಡೋರ್ ಬೆಲ್ ಬಾರಿಸಿ ಅತ್ಯಂತ ಸ್ಟೈಲಿಶ್ ಆಗಿ ನಿಲ್ಲುತ್ತಾನೆ. ಯು ಬಾಗಿಲು ತೆಗೆದು ದೊಡ್ಡ ನಗೆಯೊಂದಿಗೆ ಜೇನಿಯನ್ನು ಸ್ವಾಗತಿಸುತ್ತಾಳೆ. ಇನ್ನೊಂದೆಡೆ ನೀನಾ ಬಿಲ್ಡಿಂಗ್ ಹೊರಗಡೆ ಬಿಯಾಗಾಗಿ ಕಾಯುತ್ತಿರುತ್ತಾಳೆ. ಇಬ್ಬರೂ ಮುಖಾಮುಖಿಯಾದಾಗ ನೀನಾ ವಿನಯದಿಂದ, ನಾವು ನಿಮ್ಮ ಷರತ್ತಿಗೆ ಒಪ್ಪಿಕೊಳ್ಳುತ್ತೇವೆ ಮತ್ತು $500 ಹೆಚ್ಚುವರಿ ಕೊಡಲು ಸಿದ್ಧರಿದ್ದೇವೆ. ಆದರೆ ನಮಗೆ ಸ್ವಲ್ಪ ಸಮಯ ಬೇಕು ಎನ್ನುತ್ತಾಳೆ. ಆದರೆ ಬಿಯಾ ಅದಕ್ಕೂ ಒಪ್ಪುವುದಿಲ್ಲ. ಆಗ ನೀನಾ, ನಾವು ಬಾಡಿಗೆದಾರರು, ನಮಗೂ ಹಕ್ಕುಗಳಿವೆ. ದಿಢೀರನೆ ಇಷ್ಟೊಂದು ಬಾಡಿಗೆ ಹೆಚ್ಚಿಸುವುದು ಕಾನೂನುಬಾಹಿರ. ನಾನು ನಿಮ್ಮ ವಿರುದ್ಧ ಕೇಸ್ ಹಾಕುತ್ತೇನೆ ಎನ್ನುತ್ತಾಳೆ. ಇದನ್ನು ಕೇಳಿ ಬಿಯಾಗೆ ವಿಪರೀತ ಕೋಪ ಬರುತ್ತದೆ. ಓಹೋ, ನಿನಗೆ ಅಷ್ಟೊಂದು ಧೈರ್ಯವೇ? ಹಾಗಿದ್ದರೆ ಈಗಲೇ ಇಲ್ಲಿಂದ ಖಾಲಿ ಮಾಡಿ ಹೋಗಿ ಎಂದು ಗದರಿ ತನ್ನ ಮಗನ ವಿಸಿಟಿಂಗ್ ಕಾರ್ಡ್ ತೋರಿಸಿ, ನಿನ್ನ ಮಗಳು ಲಾಯರ್ ಆದರೆ ನನ್ನ ಮಗ ಕೂಡ ಲಾಯರ್ ಎನ್ನುತ್ತಾಳೆ. ಆಫೀಸ್ನಲ್ಲಿ ಕ್ರಿಸ್ ಹಾನಾಗಾಗಿ ಕಾಯುತ್ತಿರುತ್ತಾನೆ. ಇಬ್ಬರೂ ಒಟ್ಟಿಗೆ ಡಿನ್ನರ್ ಮಾಡುತ್ತಾ ಸಣ್ಣಪುಟ್ಟ ಹರಟೆ ಹೊಡೆಯುತ್ತಾರೆ. ನಂತರ ಲವ್ ಅಂಡ್ ಬ್ಯಾಟಲ್ ಫೀಲ್ಡ್ ಶೋ ಬಗ್ಗೆ ಮಾತನಾಡುತ್ತಾ ಕ್ರಿಸ್ ದಿಢೀರನೆ, ನಾವು ಮತ್ತೆ ಡೇಟಿಂಗ್ ಶುರು ಮಾಡೋಣವೇ ಎಂದು ಕೇಳುತ್ತಾನೆ. ಇದನ್ನು ಕೇಳಿ ಹಾನಾಗೆ ಶಾಕ್ ಆಗುತ್ತದೆ. ಆ ಕ್ಷಣದಲ್ಲೇ ಆಕೆಗೆ ಅಮ್ಮ ನೀನಾರಿಂದ ಕರೆ ಬರುತ್ತದೆ. ಆದರೆ ಹಾನಾ ಆ ಯೋಚನೆಯಲ್ಲೇ ಮುಳುಗಿದ್ದರಿಂದ ಅಮ್ಮನ ಫೋನ್ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಇತ್ತ ನೀನಾ ಲ್ಯಾಂಡ್ಲೇಡಿ ಬಿಯಾಗೆ ಬೆದರಿಕೆ ಹಾಕಿ, ನಾವು ರೆಸ್ಟೋರೆಂಟ್ ಮುಚ್ಚಿ ಮನೆ ಖಾಲಿ ಮಾಡುತ್ತೇವೆ, ನಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ವಾಪಸ್ ಕೊಡಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಆಗ ಬಿಯಾ ಯೋಚಿಸುತ್ತಾಳೆ, ಇವಳು ಮನೆ ಖಾಲಿ ಮಾಡುತ್ತೇನೆ ಅಂದಳ, ಅಂದರೆ ಇವರ ಕುಟುಂಬ ಇರುವುದು ನನ್ನದೇ ಬಿಲ್ಡಿಂಗ್ನಲ್ಲ, ನಾನು ಕೇವಲ ಅವರ ಅಂಗಡಿ ಮಾತ್ರ ನನ್ನ ಬಿಲ್ಡಿಂಗ್ನಲ್ಲಿದೆ ಅಂದುಕೊಂಡಿದ್ದೆ. ಇತ್ತ ಕ್ರಿಸ್, ಮತ್ತೆ ಡೇಟ್ ಮಾಡೋಣ ಎಂದಾಗ ಹಾನಾ ನೇರವಾಗಿ, ನಿನ್ನೆ ರಾತ್ರಿ ನಾನು ಕುಡಿದಿದ್ದೆ, ಹಾಗಾಗಿ ಏನೇನೋ ನಡೆದು ಹೋಯಿತು, ಅದನ್ನು ಸೀರಿಯಸ್ ಆಗಿ ತಗೋಬೇಡ, ನಮ್ಮ ಕಥೆ 8 ವರ್ಷಗಳ ಹಿಂದೆಯೇ ಮುಗಿದು ಹೋಗಿದೆ ಎನ್ನುತ್ತಾಳೆ. ಇದನ್ನು ಕೇಳಿ ಕ್ರಿಸ್ಗೆ ಬೇಸರವಾಗುತ್ತದೆ. ಆದರೆ ನನ್ನ ಹೃದಯದಲ್ಲಿ ಇಂದಿಗೂ ನಿನಗಾಗಿ ಗಂಟೆ ಬಾರಿಸುತ್ತಿದೆ ಎನ್ನುತ್ತಾನೆ. ಅದಕ್ಕೆ ಹಾನಾ, ಸಾರಿ ಬ್ರದರ್, ನಿನಗಾಗಿ ಬಾರಿಸುವ ನನ್ನ ಹೃದಯದ ಗಂಟೆ ಕೆಟ್ಟು ಹೋಗಿದೆ ಎನ್ನುತ್ತಾಳೆ. ಮನೆಗೆ ಬಂದ ನೀನಾ ಕೋಪದಿಂದ, ಸಾಕು ಮುಗಿಯಿತು, ನಾವಿಬ್ಬರೂ ಈ ಮನೆ ಮತ್ತು ರೆಸ್ಟೋರೆಂಟ್ ಖಾಲಿ ಮಾಡುತ್ತಿದ್ದೇವೆ. ಆ ಬಿಯಾ ಕಿರುಕುಳವನ್ನು ಇನ್ನು ತಡೆಯಲು ಸಾಧ್ಯವಿಲ್ಲ ಎನ್ನುತ್ತಾಳೆ. ಬೈನ್ ಆಕೆಯನ್ನು ಸಮಾಧಾನಪಡಿಸಲು ಯತ್ನಿಸುತ್ತಾನೆ. ಅಗತ್ಯವಿದ್ದಾಗ ಕರೆ ಸ್ವೀಕರಿಸದ ಮಗಳು ಹಾನಾ ಮೇಲೆಯೂ ನೀನಾಗೆ ಕೋಪವಿರುತ್ತದೆ. ಇತ್ತ ಜೆ ಯುಗೆ ಅತ್ಯುತ್ತಮ ಡಿನ್ನರ್ ಸಿದ್ಧಪಡಿಸುತ್ತಾನೆ. ಯು ಅದನ್ನು ಯಾವುದೋ 5 ಸ್ಟಾರ್ ಹೋಟೆಲ್ ಶೆಫ್ ಮಾಡಿದಂತೆ ಅತ್ಯಂತ ರುಚಿಯಾಗಿ ಸವಿಯುತ್ತಾ ಜೆಯನ್ನು ಹೊಗಳುತ್ತಾಳೆ. ಮತ್ತೊಂದೆಡೆ ರೇಹಾ ತನ್ನ ಸಹೋದರ ಜೆ ಮನೆಯಲ್ಲಿ ಇಲ್ಲದಿರುವುದನ್ನು ಮತ್ತು ಫೋನ್ ಸ್ವೀಕರಿಸದಿರುವುದನ್ನು ಗಮನಿಸುತ್ತಾಳೆ. ಜೆ ಹಾದಿ ತಪ್ಪುತ್ತಿದ್ದಾನೆ, ಓದಿನತ್ತ ಗಮನ ಹರಿಸುತ್ತಿಲ್ಲ ಎಂದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಹಾನಾ ಮನೆಗೆ ಬಂದಾಗ ನೀನಾ ಆಕೆಯ ಜೊತೆ ಮಾತನಾಡುವುದೇ ಇಲ್ಲ. ಅಮ್ಮ, ಏಕೆ ಇಷ್ಟೊಂದು ಹೈಪರ್ ಆಗಿದ್ದೀಯಾ ಎಂದು ಹಾನಾ ಕೇಳಿದಾಗ ನೀನಾ ಕೋಪದಿಂದ, ಕುಟುಂಬದ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ನಿನಗಿಲ್ಲ, ಸುಮ್ಮನೆ ನಿನ್ನ ರೂಮ್ಗೆ ಹೋಗು ಎನ್ನುತ್ತಾಳೆ. ಹಾನಾ ತನ್ನ ತಂದೆ ಮತ್ತು ತಂಗಿಯನ್ನು ವಿಚಾರಿಸಿದಾಗ ಅಮ್ಮನನ್ನು ಸಮಾಧಾನಪಡಿಸು, ಎಲ್ಲವೂ ಸರಿಹೋಗುತ್ತದೆ ಎನ್ನುತ್ತಾರೆ. ನಂತರ ಜೋಯಿ ನಟನೆಯ ಅಭ್ಯಾಸ ಮಾಡುತ್ತಿರುವುದು ಕಾಣಿಸುತ್ತದೆ. ಆದರೆ ಆಕ್ಟಿಂಗ್ ಕೋಚ್, ಲೋ ಮಗನೇ, ನಿನ್ನಲ್ಲಿ ಯಾವುದೇ ಭಾವನೆಗಳು ಕಾಣಿಸುತ್ತಿಲ್ಲ, ಬರೀ ಅಳುವುದು ಮತ್ತು ಕಿರುಚುವುದು ಆಕ್ಟಿಂಗ್ ಅಲ್ಲ ಎನ್ನುತ್ತಾನೆ. ಜೋಯಿಗೆ ಅದು ಅರ್ಥವಾಗದೆ ಮಗುವಿನಂತೆ ಕುರ್ಚಿಗಳನ್ನು ಎಸೆದು ರಂಪಾಟ ಮಾಡುತ್ತಾನೆ. ಅಷ್ಟರಲ್ಲಿ ಜೋಯಿಗೆ ಒಂದು ಕರೆ ಬರುತ್ತದೆ. ಆ ಕರೆಯು ಜೋಯಿಯ ಗಮನವನ್ನು ಸೆಳೆಯುತ್ತದೆ. ತನ್ನ ತಂದೆ ತನ್ನಿರುವ ಸ್ಥಳದಿಂದ ಕೇವಲ 1 ಗಂಟೆಯ ದೂರದಲ್ಲಿ ರೆಸ್ಟೋರೆಂಟ್ ನಡೆಸುತ್ತಿದ್ದಾರೆ ಎಂಬ ವಿಷಯ ಅವನಿಗೆ ತಿಳಿಯುತ್ತದೆ. ಜೋಯಿ ಭಾವನಾತ್ಮಕನಾಗಿ ಟೆರೇಸ್ ಮೇಲೆ ನಿಂತು ತುಂಬಾ ಯೋಚಿಸಲು ಪ್ರಾರಂಭಿಸುತ್ತಾನೆ. ನಂತರ ಕ್ಲಾಸ್ಗೆ ವಾಪಸ್ ಬರುವ ಜೋಯಿ ಯಾವುದೇ ನಟನೆಯ ಅಭಿನಯ ಮಾಡದೆ ತನ್ನ ಸಂಭಾಷಣೆಗಳನ್ನು ಹೃದಯಾಂತರಾಳದಿಂದ ನುಡಿಯುತ್ತಾನೆ. ಅಣ್ಣ, ಜೋಯಿಯ ನಟನೆ ಸಂಪೂರ್ಣ ಭಾವನೆಗಳಿಂದ ತುಂಬಿದ್ದು ಎಲ್ಲರ ಹೃದಯ ಮುಟ್ಟುತ್ತದೆ. ಅವನ ನಟನೆಯನ್ನು ನೋಡಿ ಕೋಚ್ ತುಂಬಾ ಖುಷಿಯಾಗುತ್ತಾರೆ. ಮುಂದೆ ಜೆ ಮನೆಗೆ ಗುಟ್ಟಾಗಿ ಬಂದಾಗ ರೇಹಾ ಅವನನ್ನು ಹಿಡಿಯುತ್ತಾಳೆ. ಜೆ ತನ್ನ ರೂಮ್ಗೆ ಹೋಗಿ ಮಲಗಿದಾಗ ರೇಹಾ ಸದ್ದಿಲ್ಲದೆ ಅವನ ರೂಮ್ ಪ್ರವೇಶಿಸುತ್ತಾಳೆ. ಆಕೆಗೆ ಅಲ್ಲಿ ಅಡುಗೆ ಪದಾರ್ಥಗಳ ಬಿಲ್ ಸಿಗುತ್ತದೆ. ರೇಹಾ ಅದರ ಫೋಟೋ ತೆಗೆದುಕೊಂಡು ಚಾಣಾಕ್ಷತನದಿಂದ ಜೆನ ಬೆರಳಚ್ಚು, ಫಿಂಗರ್ ಪ್ರಿಂಟ್ ಬಳಸಿ ಅವನ ಫೋನ್ ಅನ್ಲಾಕ್ ಮಾಡುತ್ತಾಳೆ. ಇನ್ನೊಂದೆಡೆ ನೀನಾ ಮತ್ತು ಬೈನ್ ತಮ್ಮ ಸಮಸ್ಯೆಯನ್ನು ಕುಟುಂಬದ ಮುಂದೆ ಇಡುತ್ತಾರೆ. ಅತ್ತೆ, ಮಾವ ಮತ್ತು ಅಜ್ಜಿಯ ಸಭೆ ನಡೆಯುತ್ತದೆ. ಮನೆ ಮಾಲೀಕರಾದ ಬಿಯಾ ಅವರ ಅನ್ಯಾಯದ ವಿರುದ್ಧ ಎಲ್ಲರೂ ಒಂದಾಗಿ ಹೋರಾಡಬೇಕು ಮತ್ತು ಅಂಗಡಿಯ ಬಾಡಿಗೆ ಹೆಚ್ಚಿಸುವ ಪ್ಲಾನ್ ವಿರುದ್ಧ ನಿಲ್ಲಬೇಕು ಎಂಬುದು ನೀನಾರ ಪ್ಲಾನ್ ಆಗಿರುತ್ತದೆ. ರೆಸ್ಟೋರೆಂಟ್ ಮತ್ತು ಫ್ಲ್ಯಾಟ್ ಎರಡನ್ನೂ ಖಾಲಿ ಮಾಡಬೇಕಾಗುತ್ತದೆ. ಆದರೆ ಅತ್ತೆ ಈ ಪ್ಲಾನ್ಗೆ ವಿರೋಧ ವ್ಯಕ್ತಪಡಿಸುತ್ತಾರೆ. ಅಜ್ಜಿ, ಬಿಯಾ ಮಾಡುವುದು ತಪ್ಪು, ಆದರೆ ಮೊದಲು ರೆಸ್ಟೋರೆಂಟ್ ಶಿಫ್ಟ್ ಮಾಡಬೇಕು ಎನ್ನುತ್ತಾರೆ.
ಯಾವಾಗಲೂ ಅಪ್ಪನನ್ನು ಬೆಂಬಲಿಸುವ ರೇಹಾ ನಾವಿಬ್ಬರು ಖಾಲಿ ಮಾಡುವುದು ಒಳಿತು ಎನ್ನುತ್ತಾಳೆ. ಆದರೆ ಅಜ್ಜಿ ಇಲ್ಲ, ಮೊದಲು ರೆಸ್ಟೋರೆಂಟ್ ಆಮೇಲೆ ಮನೆ ಶಿಫ್ಟ್ ಮಾಡುವುದು ಸೂಕ್ತ ಎನ್ನುತ್ತಾರೆ. ಮತ್ತೊಂದೆಡೆ ಲ್ಯಾಂಡ್ಲೇಡಿ ಬಿಯಾ ತನ್ನ ಗಂಡನ ಸ್ಟಡಿ ರೂಮ್ನಲ್ಲಿರುತ್ತಾಳೆ. ಗಂಡ ಮತ್ತು ಅವನ ನಾಯಿಯ ಫೋಟೋ ನೋಡುತ್ತಾ ತಮ್ಮ ಕುಟುಂಬದಲ್ಲಿ ಯಾವುದೇ ಅನ್ಯೋನ್ಯತೆ ಇಲ್ಲವೆಂದು ಅರ್ಥಮಾಡಿಕೊಳ್ಳುತ್ತಾಳೆ. ನಾವು ಒಟ್ಟಿಗೆ ಊಟ ಮಾಡುತ್ತೇವೆ, ಆದರೆ ಕುಟುಂಬದಂತೆ ಕುಳಿತು ಮಾತನಾಡುವುದೇ ಇಲ್ಲ ಎಂದು ಯೋಚಿಸಿ ಬೇಸರಗೊಳ್ಳುತ್ತಾಳೆ. ಏಕೆಂದರೆ ಆಕೆಯ ಗಂಡ ಆಕೆಯೊಂದಿಗೆ ಸರಿಯಾಗಿ ಮಾತನಾಡುವುದೇ ಇಲ್ಲ. ನಂತರ ಆಕೆ ಏಜೆಂಟ್ ಹತ್ತಿರ ಹೋಗಿ ಸಹಾಯ ಕೇಳುತ್ತಾಳೆ. ಬಾಡಿಗೆದಾರರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೇಳಿದಾಗ ನೀನಾ ಮತ್ತು ಬೈನ್ ಅವರ ರೆಸ್ಟೋರೆಂಟ್, 4ನೇ ಮಹಡಿಯಲ್ಲಿ ಅವರ ಕುಟುಂಬ ಹಾಗೂ 3ನೇ ಮಹಡಿಯಲ್ಲಿ ಅವರ ಸಹೋದರನ ಕುಟುಂಬ ಎಲ್ಲರೂ ತನ್ನದೇ ಬಿಲ್ಡಿಂಗ್ನಲ್ಲಿ ವಾಸಿಸುತ್ತಿದ್ದಾರೆ ಎಂಬ ಪೂರ್ಣ ಸತ್ಯ ಆಕೆಗೆ ತಿಳಿಯುತ್ತದೆ. ಇದನ್ನು ತಿಳಿದ ಬಿಯಾಗೆ ಏಜೆಂಟ್ ಮೇಲೆ ತೀವ್ರ ಕೋಪ ಬರುತ್ತದೆ. ಗೆಳೆಯರೇ, ಆಕೆಗೆ ಏಕೆ ಕೋಪ ಬರುತ್ತದೆ ಗೊತ್ತೇ? ಇಷ್ಟೊಂದು ಜನರು ತನ್ನ ಬಿಲ್ಡಿಂಗ್ನಲ್ಲಿ ವಾಸಿಸುತ್ತಿರುವಾಗ ಅವರನ್ನು ಖಾಲಿ ಮಾಡಿಸಿದರೆ ತನಗೆ ಸಿಗುವುದೇನು? ಏನೂ ಇಲ್ಲ. ಮುಂದೆ ನೀನಾ ಫ್ರಿಡ್ಜ್ ಓಪನ್ ಮಾಡಿ ಮ್ಯಾಕೆರಲ್ ಮತ್ತು ಸ್ಪೈಸಿ ಸುಕ್ನಿ ಮಾಡಲು ಯೋಚಿಸುತ್ತಾಳೆ. ಆದರೆ ಫ್ರಿಡ್ಜ್ನಲ್ಲಿ ಮ್ಯಾಕೆರಲ್ ಇರುವುದಿಲ್ಲ. ಇದನ್ನು ಕೇಳಿ ಜೆ ನುಂಗಲಾರದ ಉಸಿರು ನುಂಗುತ್ತಾನೆ. ಏಕೆಂದರೆ ನಿನ್ನೆ ತನ್ನ ಗರ್ಲ್ಫ್ರೆಂಡ್ಗಾಗಿ ಜೆ ಇವೆಲ್ಲವನ್ನೂ ಕದ್ದಿರುತ್ತಾನೆ. ಇದನ್ನು ಕೇಳಿದ ರೇಹಾಗೆ ಜೆ ನಿಜವಾಗಿಯೂ ಹುಚ್ಚನಾಗಿದ್ದಾನೆಯೇ ಎನಿಸುತ್ತದೆ. ಪರೀಕ್ಷೆಗಳು ಹತ್ತಿರ ಬರುತ್ತಿದ್ದರೂ ಇವನು ಗರ್ಲ್ಫ್ರೆಂಡ್ಗಾಗಿ ಹೀಗೆ ಸಾಯುತ್ತಿದ್ದಾನಲ್ಲ ಎಂದುಕೊಳ್ಳುತ್ತಾಳೆ. ರೇಹಾ ಈಗಾಗಲೇ ಜೆ ಫೋನ್ನಲ್ಲಿ ಅವನ ಗರ್ಲ್ಫ್ರೆಂಡ್ಗಾಗಿ ಮಾಡಿದ ಅಡುಗೆಯ ಫೋಟೋ ನೋಡಿರುತ್ತಾಳೆ. ಆಗ ರೇಹಾ ತನ್ನ ಸಹೋದರಿಯರಿಗೆ ಬಾಂಬ್ನಂತಹ ಮೆಸೇಜ್ ಕಳುಹಿಸುತ್ತಾಳೆ. ಜೆ ಯಾರನ್ನೋ ಡೇಟ್ ಮಾಡುತ್ತಿದ್ದಾನೆ. ಇಂದು ಸಂಜೆ 6 ಗಂಟೆಗೆ ನಾವೆಲ್ಲರೂ ಒಟ್ಟಾಗಿ ಜೆನ ಕ್ಲಾಸ್ ತಗೋಬೇಕು. ಬೇಗ ಕೆಲಸ ಮುಗಿಸಿ ಬೆಳಗ್ಗೆ 6 ಗಂಟೆಗೆ ಮನೆಗೆ ಬನ್ನಿ. ಮಿಯಾ ಈ ಮೆಸೇಜ್ ಓದಿದ ತಕ್ಷಣ ಆಕೆಗೆ ಶೋಕ್ ಆಗುತ್ತದೆ. ನಂತರ ಮಿಯಾ ತನ್ನ ಆಫೀಸ್ನಲ್ಲಿ ಎಲ್ಲರಿಗೂ ಕಾಫಿ ಮಾಡಿ ಕಸವನ್ನು ಹೊರಗೆ ಹಾಕುತ್ತಾಳೆ. ಆಕೆಯ ಇನ್ನೊಂದು ಕೆಲಸವೆಂದರೆ ಜೋಯಿಯ ಫ್ಯಾನ್ ಬಾಕ್ಸ್ ಡೆಲಿವರಿ ಮಾಡುವುದು. ಜೋಯಿಯ ಬಾಕ್ಸ್ ಎಷ್ಟು ಸಣ್ಣದಿರುತ್ತದೆ ಎಂದರೆ ಮಿಯಾಗೆ ಬೇಸರವಾಗುತ್ತದೆ. ತನಗೆ ಇಷ್ಟೊಂದು ಕಡಿಮೆ ಅಭಿಮಾನಿಗಳಿದ್ದಾರೆ ಎಂದು ಜೋಯಿ ಚಿಂತಿತನಾಗುತ್ತಾನೆ. ಮಿಯಾ ಆ ಬಾಕ್ಸ್ ತಗೊಂಡು ಹೋಗುವಾಗ ಮತ್ತೆ ಯು ಎದುರಾಗುತ್ತಾಳೆ. ಈ ಬಾರಿ ಯು ಮಿಯಾಳನ್ನು ಗುರುತಿಸಿ ನೇರವಾಗಿ, ನೀನು ಹೇಗೆ ತೂಕ ಇಳಿಸಿಕೊಂಡೆ? ಮತ್ತು ಒಂದು ವಿಷಯ ಹೇಳು, ನೀನು ನನ್ನಿಂದ ಏಕೆ ಅಡಗಿಕೊಳ್ಳುತ್ತಿದ್ದೀಯಾ? ಕನಿಷ್ಠ ಹಲೋ ಕೂಡ ಹೇಳುವುದಿಲ್ಲವೇ ಎಂದು ಕೇಳುತ್ತಾಳೆ. ಆದರೆ ಮಿಯಾ ಏನೂ ಮಾತನಾಡದೆ ಸುಮ್ಮನೆ ನಿಂತು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈಗ ಕ್ರಿಸ್ ಮತ್ತು ಹಾನಾರ ಸೀನ್ ತೋರಿಸಲಾಗುತ್ತದೆ. ಇಬ್ಬರು ಲವ್ ಅಂಡ್ ಬ್ಯಾಟಲ್ ಫೀಲ್ಡ್ ಶೋನಲ್ಲಿ ಭೇಟಿಯಾಗುತ್ತಾರೆ. ಕ್ರಿಸ್ ಹಾನಾಗೆ, ನನ್ನ ಜೊತೆ ಮತ್ತೆ ಡೇಟ್ಗೆ ಬರುತ್ತೀಯಾ ಎಂದು ಕೇಳಿದಾಗ ಹಾನಾ ತನ್ನದೇ ಬೋಲ್ಡ್ ಶೈಲಿಯಲ್ಲಿ, ಖಂಡಿತ ಇಲ್ಲ, ಖಂಡಿತವಾಗಿಯೂ ಇಲ್ಲ ಎನ್ನುತ್ತಾಳೆ. ಕ್ರಿಸ್, ಇನ್ನೊಮ್ಮೆ ಯೋಚಿಸು, ಇಲ್ಲದಿದ್ದರೆ ಆಮೇಲೆ ಪಶ್ಚಾತ್ತಾಪ ಪಡುತ್ತೀಯಾ ಎನ್ನುತ್ತಾನೆ. ಅಷ್ಟರಲ್ಲಿ ಲಿಮ್ ಎಂಬ ಮಹಿಳಾ ಸಹೋದ್ಯೋಗಿ ಕ್ರಿಸ್ ಬೆನ್ನ ಹಿಂದೆ ಬಂದು ಅವನ ತಲೆಯ ಮೇಲಿದ್ದ ಕೂದಲನ್ನು ಸರಿಪಡಿಸುತ್ತಾಳೆ. ಲಿಮ್ ಕ್ರಿಸ್ ಜೊತೆ ಆಪ್ತವಾಗಿರುವುದನ್ನು ನೋಡಿ ಹಾನಾಗೆ ಸ್ವಲ್ಪ ಅಸೂಯೆಯಾಗುತ್ತದೆ. ಶೋ ಮುಗಿದ ನಂತರ ಹಾನಾ ಕ್ರಿಸ್ಗೆ ಬೈ ಹೇಳಲು ಯೋಚಿಸುತ್ತಾಳೆ. ಆದರೆ ಲಿಮ್ ಮೈಕ್ರೋಫೋನ್ನಲ್ಲಿ ಕ್ರಿಸ್ನನ್ನು ಕರೆದು, ಕ್ರಿಸ್, ನನ್ನ ಧ್ವನಿ ನಿನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆಯೇ ಎಂದು ಕೇಳುತ್ತಾಳೆ. ಕ್ರಿಸ್, ಹೌದು, ಖಂಡಿತ ಎನ್ನುತ್ತಾನೆ. ಲಿಮ್, ನನ್ನನ್ನು ಡೇಟ್ ಮಾಡುತ್ತೀಯಾ ಎಂದು ಮುಂದಿನ ಪ್ರಶ್ನೆ ಕೇಳುತ್ತಾಳೆ. ಕ್ರಿಸ್, ಇದಕ್ಕೆ ಆಫ್ ಕ್ಯಾಮೆರಾ ಖಾಸಗಿಯಾಗಿ ಉತ್ತರ ನೀಡುತ್ತೇನೆ ಎನ್ನುತ್ತಾನೆ. ಹಾನಾ ಇವೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿರುತ್ತಾಳೆ. ಕ್ರಿಸ್ ಈ ಅವಕಾಶದ ಪೂರ್ಣ ಲಾಭ ಪಡೆದು ಹಾನಾಗೆ, ಇನ್ನೊಮ್ಮೆ ಯೋಚಿಸು ಎಂದು ಸನ್ನೆ ಮಾಡುತ್ತಾನೆ. ನನ್ನನ್ನು ಆಮೇಲೆ ಕಳೆದುಕೊಳ್ಳಬೇಕಾಗುತ್ತದೆ ನೋಡು ಎಂದು ಕ್ರಿಸ್ ಹೇಳುತ್ತಾನೆ. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಸಹೋದರಿಯರೆಲ್ಲರೂ ತಮ್ಮ ಸಹೋದರ ಜೇನನ್ನು ಹಿಡಿಯಲು ಸಿದ್ಧರಾಗುತ್ತಾರೆ. ಇಬ್ಬರು ಸಹೋದರಿಯರು ಅವನ ಟೆರೇಸ್ ಬಾಗಿಲನ್ನು ತಟ್ಟುತ್ತಾರೆ. ಪಾಪ ಜೆ ಕಾರಿಡಾರ್ ಬಾಗಿಲಿನಿಂದ ತಪ್ಪಿಸಿಕೊಂಡು ಓಡಲು ಯತ್ನಿಸುತ್ತಾನೆ. ಆದರೆ ಮಿಯಾ ಈಗಾಗಲೇ ಅಲ್ಲಿ ಸಿದ್ಧವಾಗಿ ನಿಂತಿರುತ್ತಾಳೆ. ನಂತರ ಸಮಾಧಾನವಾಗಿ ಮಾತನಾಡಲು ಸಹೋದರಿಯರು ಅವನಿಗೆ ಕುಡಿಯಲು ಕೊಡುತ್ತಾರೆ. ಜೆ, ಏಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ಕೇಳಿದಾಗ ರೇಹಾ ತನ್ನ ಫೋನ್ನಲ್ಲಿದ್ದ ಎಲ್ಲಾ ಆಧಾರಗಳನ್ನು ಜೆ ಮುಂದೆ ಇಡುತ್ತಾಳೆ. ಇದನ್ನು ನೋಡಿ ಜೆ ಶಾಕ್ ಆಗುತ್ತಾನೆ. ಆಮೇಲೆ ಸಹೋದರಿಯರಿಂದ ಪ್ರಶ್ನೆಗಳ ಸುರಿಮಳೆಯೇ ಆಗುತ್ತದೆ. ಪರೀಕ್ಷೆಗೆ ಕೇವಲ 2 ತಿಂಗಳು ಉಳಿದಿದೆ, ಏನು ಯೋಚಿಸುತ್ತಿದ್ದೀಯಾ? ಓದುವುದನ್ನು ಬಿಟ್ಟು ಹುಡುಗಿಯರ ಜೊತೆ ಡೇಟಿಂಗ್ ಶುರು ಮಾಡಿದ್ದೀಯಾ? ಜೀವನದ ಮೇಲಿನ ಆಸೆಯನ್ನೇ ಬಿಟ್ಟುಬಿಟ್ಟೀಯಾ? ಪಾಪ ಜೆ ಹೆದರುತ್ತಾ, ಪರೀಕ್ಷೆಗೆ ತಯಾರಾಗುವವರು ಡೇಟ್ ಮಾಡಬಾರದೆ ಎಂದು ಕೇಳುತ್ತಾನೆ. ಅದಕ್ಕೆ ಸಹೋದರಿಯರು ಗಟ್ಟಿಯಾಗಿ, 5 ಬಾರಿ ಫೇಲ್ ಆದ ಮೇಲೆ ಯಾರು ಡೇಟ್ ಮಾಡಲು ಸಾಧ್ಯವಿಲ್ಲ, ನೀನು ಈಗಾಗಲೇ 5 ಬಾರಿ ಫೇಲ್ ಆಗಿದ್ದೀಯಾ? ಮೊದಲು ಆ ಹುಡುಗಿಗೆ ನೀನು ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿಷಯ ತಿಳಿದಿದೆಯೇ ಎಂದು ರೇಗುತ್ತಾರೆ.
ಆ ಹುಡುಗಿ ನಿನ್ನನ್ನು ಅಡುಗೆಯಲ್ಲಿ ತೊಡಗಿಸಿ ಓದಿನಿಂದ ಗಮನ ಬೇರೆಡೆಗೆ ಸೆಳೆದಿದ್ದಾಳೆ ಎಂದು ಸಹೋದರಿಯರು ಬೈಯುತ್ತಾರೆ. ಅದಕ್ಕೆ ಜೆ, ಅವಳು ನನ್ನನ್ನು ಪ್ರೀತಿಸುವವಳು ಆಕೆ ಒಬ್ಬಳೇ. ನಿಮ್ಮಂತೆ ನಾನೇನು ಕಳ್ಳನೆ? ನೀವೇಕೆ ನನ್ನನ್ನು ಹೀಗೆ ಪ್ರಶ್ನಿಸುತ್ತಿದ್ದೀರಾ ಎನ್ನುತ್ತಾನೆ. ಆದರೂ ಸಹೋದರಿಯರು ನಿಲ್ಲಿಸದೆ, ಅಪ್ಪ ಅಮ್ಮ ನಿನಗಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಎಂದು ಎಂದಾದರೂ ಯೋಚಿಸಿದ್ದೀಯಾ? ನೀನು ಬರೀ ನಿನ್ನ ಗರ್ಲ್ಫ್ರೆಂಡ್ ಬಗ್ಗೆ ಯೋಚಿಸುತ್ತೀಯಾ? ಅವರ ಬಗ್ಗೆಯೂ ಯೋಚಿಸು ಎನ್ನುತ್ತಾರೆ. ಜೆ ಪಾಪದ ನಾಯಿಕುಟಿಯಂತೆ ಮುಖ ಮಾಡುತ್ತಾನೆ. ಇತ್ತ ನೀನಾ ಮತ್ತು ಮನೆ ಮಾಲೀಕಿ ಬಿಯಾ ವಿಷಯಕ್ಕೆ ಬರೋಣ. ನೀನಾ ತನ್ನ ಫೋನ್ನಲ್ಲಿ ಹೊಸ ಅಪಾರ್ಟ್ಮೆಂಟ್ಗಳನ್ನು ಹುಡುಕುವಲ್ಲಿ ಬ್ಯುಸಿಯಾಗಿರುತ್ತಾಳೆ. ಆದರೆ ಅವು ತುಂಬಾ ದೂರದಲ್ಲಿರುತ್ತವೆ ಅಥವಾ ತುಂಬಾ ದುಬಾರಿಯಾಗಿರುತ್ತವೆ. ನೀನಾ ಹೊರಗೆ ಬಂದಾಗ ಬಿಯಾಗೆ ಎದುರಾಗುತ್ತಾಳೆ. ಬಿಯಾ, ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುವಷ್ಟರಲ್ಲಿ ನೂತನವಾಗಿ ಅಳವಡಿಸುತ್ತಿದ್ದ ಕೆಫೆಯ ಹೊಸ ಬೋರ್ಡ್ ಬಿಯಾ ಮೇಲೆ ಬೀಳಲು ಬರುತ್ತದೆ. ನೀನಾ ತಕ್ಷಣ ಬಿಯಾಳನ್ನು ತಳ್ಳಿ ಆಕೆಯನ್ನು ರಕ್ಷಿಸುತ್ತಾಳೆ. ಇಬ್ಬರೂ ನೆಲದ ಮೇಲೆ ಬೀಳುತ್ತಾರೆ. ಕೆಲಸಗಾರರು ಬಿಯಾಳನ್ನು ಎಬ್ಬಿಸಿದಾಗ ಬಿಯಾ ನೀನಾಗೆ, ನಿನಗೇನಾದರೂ ಗಾಯವಾಯಿತೆ ಎಂದು ಕೇಳುತ್ತಾಳೆ. ನೀನಾ, ಇಲ್ಲ ಎಂದು ಏಳಲು ಯತ್ನಿಸಿದಾಗ ಆಕೆಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಬಿಯಾಗೆ ನೀನಾಗೆ ತೀವ್ರ ಗಾಯವಾಗಿದೆಯೋ ಎಂದು ಆತಂಕವಾಗುತ್ತದೆ. ಅಷ್ಟರಲ್ಲಿ ಬೈನಲ್ಲಿಗೆ ಬಂದು ನೀನಾಳನ್ನು ಎತ್ತಿ ಬಿಯಾಳನ್ನು, ನನ್ನ ಹೆಂಡತಿಗೆ ಏನಾಯಿತು ಎಂದು ಕೇಳುತ್ತಾನೆ. ಬಿಯಾ, ಈಗ ಅದರ ಬಗ್ಗೆ ಮಾತನಾಡಬೇಡ, ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ಎಲ್ಲಾ ವೆಚ್ಚವನ್ನು ನಾನೇ ನೀಡುತ್ತೇನೆ ಎನ್ನುತ್ತಾಳೆ. ಆದರೆ ರೆಸ್ಟೋರೆಂಟ್ಗೆ ಬಂದ ತಕ್ಷಣ ನೀನಾ ನಗುತ್ತಾ, ಆ ಲ್ಯಾಂಡ್ಲೇಡಿ ಬಿಯಾ ಮುಖದ ಭಾವನೆಗಳನ್ನು ನೋಡಿದ್ರಾ ಎನ್ನುತ್ತಾಳೆ. ಬಿಯಾ ಎಷ್ಟು ಹೆದರಿದ್ದಳು ಮತ್ತು ನೀನಾ ಆಕೆಗೆ ಪ್ರಾಂಕ್ ತಮಾಷೆ ಮಾಡಿದ್ದಳು ಎಂಬುದು ಬೈನಿಗೆ ಅರ್ಥವಾಗಿ ಇಬ್ಬರೂ ಒಟ್ಟಿಗೆ ನಗುತ್ತಾರೆ. ನಂತರ ಜೋಯಿ ತನ್ನ ತಂದೆಗೆ ನೀಡಲು ಉಡುಗೊರೆಯಾಗಿ ಮದ್ಯವನ್ನು ಖರೀದಿಸಿರುತ್ತಾನೆ. ಅಷ್ಟರಲ್ಲಿ ಮ್ಯಾನೇಜರ್ನಿಂದ ಕರೆ ಬರುತ್ತದೆ. ನಿನಗೆ ಇನ್ನೊಂದು ಆಡಿಷನ್ ಸಿಗುವುದಿಲ್ಲ, ನಿನ್ನ ಜಾಗಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮ್ಯಾನೇಜರ್ ಹೇಳುತ್ತಾನೆ. ಇದನ್ನು ಕೇಳಿ ಪಾಪ ಜೋಯಿಗೆ ತೀವ್ರ ಕೋಪ ಬರುತ್ತದೆ. ಜೋಯಿ ನೇರವಾಗಿ ಡೈರೆಕ್ಟರ್ ರಾಯೋಗೆ ಕರೆ ಮಾಡುತ್ತಾನೆ. ಆದರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಆಗ ಜೋಯಿ ತನ್ನ ತಂದೆಗೆಂದು ತಂದಿದ್ದ ಬಾಟಲಿಯಿಂದ ತಾನೇ ಮದ್ಯ ಕುಡಿಯಲು ಶುರು ಮಾಡುತ್ತಾನೆ. ಕುಡಿದ ಮತ್ತಿನಲ್ಲಿ ತನ್ನಷ್ಟಕ್ಕೆ ತಾನೇ, ಆ ನಟನಲ್ಲಿ ಇಲ್ಲದ್ದು ನನ್ನಲ್ಲಿ ಏನಿದೆ? ನಾನು ಅವನಿಗಿಂತ 100 ಪಟ್ಟು ಉತ್ತಮ. ನನಗೆ ತಂದೆ ಇಲ್ಲದಿರುವುದು ನನ್ನ ತಪ್ಪೇ ಎಂದು ರೋಧಿಸುತ್ತಾನೆ. ನಂತರ ಡೈರೆಕ್ಟರ್ಗೆ ಮೆಸೇಜ್ ಕಳುಹಿಸುತ್ತಾ, ಮಿಸ್ಟರ್ ರಾಯೋ, ನಾನು ನಿನಗೊಂದು ವಿಷಯ ಹೇಳಲೆ. ಈ ಡ್ರಾಮಾದಿಂದಾಗಿಯೇ ನಾನು ನನ್ನ ತಂದೆಯನ್ನು ಹುಡುಕಿದೆ. ಅವರು ಇಲ್ಲಿಂದ ಕೇವಲ 40 ನಿಮಿಷಗಳ ದೂರದಲ್ಲಿದ್ದಾರೆ. ನನ್ನ ನಟನೆಯಲ್ಲಿ ಭಾವನೆಗಳಿಲ್ಲ ಎಂದು ನೀವು ಆಡಿಷನ್ನಲ್ಲಿ ತಿರಸ್ಕರಿಸಿದಾಗ ಭಾವನೆಗಳನ್ನು ತರಲು ತಂದೆಯನ್ನು ಹುಡುಕುವಂತಾಯಿತು. ಈಗ ತಂದೆ ಸಿಕ್ಕ ಮೇಲೆ ನನ್ನನ್ನು ಇಗ್ನೋರ್ ಮಾಡುತ್ತಿದ್ದೀರಾ ಮಿಸ್ಟರ್ ರಾಯೋ ಎಂದು ಬರೆಯುತ್ತಾನೆ. ಇನ್ನೊಂದೆಡೆ ಹಾನಾ ತನ್ನ ಬಾತ್ರೂಂನಲ್ಲಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿರುತ್ತಾಳೆ. ಲಿಮ್ ಮತ್ತು ಕ್ರಿಸ್ ಒಟ್ಟಿಗಿದ್ದ ಕ್ಷಣಗಳು ಆಕೆಯ ನೆನಪಿಗೆ ಬರುತ್ತವೆ. ನಾನು ಕ್ರಿಸ್ನನ್ನು ಕಳೆದುಕೊಳ್ಳಬಹುದು ಎಂದು ಭಾವಿಸಿ ತಕ್ಷಣ ತನ್ನನ್ನೇ, ಹಾನಾ, ನಿನಗೆ ಕ್ರಿಸ್ ಇಷ್ಟವೇ ಎಂದು ಕೇಳಿಕೊಳ್ಳುತ್ತಾಳೆ. ಮತ್ತೆ ಇಲ್ಲ, ಖಂಡಿತ ಇಲ್ಲ ಎಂದುಕೊಳ್ಳುತ್ತಾಳೆ. ಆದರೆ ಮೈಕ್ರೋಫೋನ್ನಲ್ಲಿ ಲಿಮ್ ಕೇಳಿದ ಮಾತುಗಳು ಕಿವಿಯಲ್ಲಿ ಅನುರಣಿಸಿದಾಗ ತಕ್ಷಣ ಕ್ರಿಸ್ಗೆ, ಎಲ್ಲಿದ್ದೀಯಾ, ನಾನು ನಿನ್ನನ್ನು ಭೇಟಿಯಾಗಬೇಕು ಎಂದು ಮೆಸೇಜ್ ಮಾಡುತ್ತಾಳೆ. ಕ್ರಿಸ್, ಬರುತ್ತಿದ್ದೇನೆ ಎನ್ನುತ್ತಾನೆ. ಇಬ್ಬರೂ ಭೇಟಿಯಾದಾಗ ಹಾನಾ, ಆ ಹುಡುಗಿಗೆ ನಿನ್ನ ಉತ್ತರ ತಿಳಿಸಿದೆಯಾ ಎಂದು ಕೇಳುತ್ತಾಳೆ. ಕ್ರಿಸ್, ಲಿಮ್ ಬಗ್ಗೆ ಕೇಳುತ್ತಿದ್ದೀಯಾ? ಇಲ್ಲ, ಇನ್ನೂ ಇಲ್ಲ ಎನ್ನುತ್ತಾನೆ. ತಕ್ಷಣ ಹಾನಾ, ಅವಳಿಗೆ ಅಷ್ಟು ಬೇಗ ಓಕೆ ಅನ್ನಬೇಡ ಎನ್ನುತ್ತಾಳೆ. ಕ್ರಿಸ್ ಗೊಂದಲಗೊಂಡು, ಅಂದರೆ ನೀನು ಓಕೆ ಅನ್ನುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಹಾನಾ, ಇಲ್ಲ, ನೀನು ಆಕೆಯ ಹತ್ತಿರ ಹೋಗುವುದು ನನಗಿಷ್ಟವಿಲ್ಲ ಅಷ್ಟೇ ಎನ್ನುತ್ತಾಳೆ. ಹಾನಾ ಮಾತು ಕ್ರಿಸ್ಗೆ ಪ್ರಭಾವ ಬೀರುವ ಬದಲು ಕೋಪ ತರಿಸುತ್ತದೆ. ಕ್ರಿಸ್, ಒಂದು ವಿಷಯ ಹೇಳು, ನನ್ನನ್ನು ಏನೆಂದುಕೊಂಡಿದ್ದೀಯಾ? ಹೌದೋ ಅಲ್ಲವೋ ಎಂದು ನೇರವಾಗಿ ಹೇಳು ಎನ್ನುತ್ತಾನೆ. ಹಾನಾ ಮೌನವಾಗಿದ್ದಾಗ ಕ್ರಿಸ್, ನಿನ್ನಿಂದ ಉತ್ತರ ನೀಡಲು ಸಾಧ್ಯವಿಲ್ಲದಿದ್ದರೆ ನನ್ನ ಉತ್ತರ ಇಲ್ಲ. ಧನ್ಯವಾದಗಳು, ಬೈ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಇದರೊಂದಿಗೆ ಈ 2ನೇ ಸಂಚಿಕೆ ಮುಕ್ತಾಯವಾಗುತ್ತದೆ. ಇವರ ಕಥೆ ಮುಂದೆ ಹೇಗೆ ಸಾಗುತ್ತದೆ ಎಂದು ತಿಳಿಯಲು ಮುಂದಿನ ಸಂಚಿಕೆಗಳನ್ನು ವೀಕ್ಷಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.